ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಮೇಕ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಶೇಷ ಬಂದು ಹೇಳ್ತೀನಿ ಎಲ್ಲರಿಗೂ. ಸೊ ಸರ್ಪ್ರೈಸ್ ಆಗಿರುತ್ತೆ, ಕೊನೆವರೆಗೂ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಸೊ ಇವತ್ತಿನ ವಿಶೇಷತೆಯ ಬಗ್ಗೆ ವಿವರಣೆಯಾಗಿ ಬೇಕಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಇದು ನಮ್ಮೂರಿನ ಕೋಟೆ ರೋಡು. ಸೊ ಕೋಟೆ ರೋಡು ಅಂದ ತಕ್ಷಣ ನೆನಪಾಗೋದು ನಮಗೆ ನಮ್ಮೂರಲ್ಲಿ ಶ್ರೀ ಮಾರಿಕಾಂಬ ದೇವಸ್ಥಾನ. ಸೊ ತುಂಬ ಫೇಮಸ್ ಆಗಿರೋ ಮಾರಿಕಾಂಬ ದೇವಸ್ಥಾನ ರೋಡಲ್ಲಿ ನಾನಿವತ್ತು ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು. ತುಂಬಾ ಚೆನ್ನಾಗಿದೆ, ಏರಿಯಾ ಮಾತ್ರ ತುಂಬ ಪೀಸ್ಫುಲ್ ಆಗಿದೆ. 3 ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ, ತುಂಬ ಅದ್ಧೂರಿಯಾಗಿ ದೊಡ್ಡ ಪ್ರಮಾಣದಲ್ಲಿ ತುಂಬ ಚೆನ್ನಾಗಿರುತ್ತೆ. 3 ಇಯರ್ಸ್ಗೊಂದ್ಸರಿ. ಸೊ ಹುಷಾರಾಗಿ ನಾನು ನನ್ನ ಮಗಳು ಹೋಗ್ತಾಯಿದ್ವಿ. ಕಾರಣ ಇವತ್ತು ನನ್ನ ಮಗಳ ಬರ್ಡೇ ಇತ್ತು. ಸೊ ಸ್ನಾನ ಮಾಡಿಕೊಂಡು ಮನೆಯಿಂದ ಪೂಜೆ ಸಾಮಾನು ಎಲ್ಲ ತೊಗೊಂಡ್ಬಿಟ್ಟು ಮತ್ತು ಅಲ್ಲೇನಾದರೂ ದೇವಸ್ಥಾನದಲ್ಲಿ ತಗೊಳ್ಳೋ ಅಂಥ ಒಂದು ಪೂಜೆ ಸಾಮಾನು ತೊಗೊಂಡ್ವಿ, ಹೊರಟ್ವಿ. ಸೊ ನೀವು ನೋಡ್ತಾ ಇದ್ದೀರಲ್ವ, ಇದು ಕೋಟೆ ರೋಡು. ಏನೋ ಒಂಥರ ವಿಶೇಷತೆ ಇವತ್ತು. ಸೊ ಹಾಗಂತ ಫಸ್ಟಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಮ್ಮನಿಗೆ ಮಡ್ಲಕ್ಕಿ, ಹಣ್ಣು ಕಾಯಿ ಹೂವು ಅದೆಲ್ಲ ಮನೆಯಿಂದ ತೊಗೊಂಡು ಹೊರಟೆ. ಸೊ ಮಿಸ್ ಆಗಿರೋದನ್ನ ಅಲ್ಲೇ ನಾನು ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಸ್ವಲ್ಪ ಹೂವು ಅದನ್ನೆಲ್ಲ ತೊಗೊಂಡು ಪೂಜೆಗೆ ಅಂತ ಹೊರಟ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಇದೇ ನಮ್ಮ ಮಾರಿಕಾಂಬ ದೇವಸ್ಥಾನ. ಇನ್ನೇನು ದೇವಸ್ಥಾನ ಬಂತು, ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ವಿ. ಸೊ ಅವತ್ತಿನ ದಿನ ಬರ್ಡೇ ಅಂತ ಹೇಳಿದ್ರೆ ಶುಕ್ರವಾರ ಇತ್ತು ನನ್ನ ಮಗಳ ಬರ್ತ್ಡೇ. ಸೊ ಅದಕ್ಕಾಗಿ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಮತ್ತು ಬ್ಲೌಸ್ ಪೀಸು, ಹಣ್ಣು ಕಾಯಿ ಹೂವು ತಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಸ್ಲಿಪ್ಪರ್ನ ಹೊರಗಡೆನೇ ಬಿಟ್ಬಿಟ್ಟು. ಸೊ ಇವಾಗ ಕಾಯಿ ಹೊಡಿಯೋರು ಹೊರಗಡೆನೇ ಇದ್ದರು. ಕಾಯಿನ ಸಹ ಅಲ್ಲೇ ಓಡಿಸ್ಬಿಟ್ಟು ನೆಕ್ಸ್ಟು ಮುಂದ್ಗಡೆ ದೇವ್ರ ಹೊಸ್ಲಿಗೆ ನಮಸ್ಕರಿಸಿ ಮುಂದಕ್ಕೆ ಹೋದ್ವಿ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಅಮ್ಮನವರಿಗೆ ನಿಂಬೆ ಹಣ್ಣಿನ ಆರತಿ ಮಾಡಿ ಭಕ್ತರೆಲ್ಲರೂ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ರು ಅಂತ ನೋಡಿ. ತುಂಬಾ ವಿಶೇಷವಾದ ದಿನವೂ ಅವತ್ತಾಗಿತ್ತು. ತುಂಬ ಚೆನ್ನಾಗಿತ್ತು ಪೂಜೆ ಮತ್ತು ದರ್ಶನ. ಎರಡು ಅಮ್ಮನ ಗದ್ದುಗೆಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೀವಿ ಮುಂದಕ್ಕೆ. ಸೊ ಇವತ್ತಿನ ದಿನ ಎಲ್ಲ ಇವತ್ತೊಂಥರ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಂತ ಹೇಳಿ ದರ್ಶನ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಯಾವಾಗಲೂ ನಮ್ಮೂರಲ್ಲಿ ಏನಾದರೂ ಕಷ್ಟ ಸುಖ ಅಂತ ಬಂದರೆ ತಾಯಿ ದರ್ಶನಕ್ಕೆ ಓಡ್ಬರ್ತೀನಿ. ತುಂಬ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ದೇವಸ್ಥಾನಕ್ಕೆ ಬಂದರೆ. ಸೊ ನೋಡಿ, ಇಲ್ಲಿ ಮೊದಲಿಗೆ ಎಂಟ್ರೆನ್ಸಲ್ಲಿ ದೀಪದ ಆರತಿ ಎಲ್ಲ ಬೆಳಗ್ಬಿಟ್ಟು ಇಟ್ಟಿದ್ರು. ಇದು ಅಮ್ಮನ ಗದ್ದುಗೆ, ಪಾದದ ಗದ್ದುಗೆ ಅಂಥೇಳಿ. ಸೊ ಇಲ್ಲಿ ಫಸ್ಟಿಗೆ ಹೋಗಿ ನಮಸ್ಕಾರ ಮಾಡಿ ಆನಂತರ ದರ್ಶನಕ್ಕೆ ಅಂಥೇಳಿ ಮುಂದ್ಗಡೆ ಅಮ್ಮನ ಹತ್ರ ಹೋಗ್ತೀವಿ. ಸೊ ತುಂಬ ಚೆನ್ನಾಗಿ ಅಲಂಕಾರ ಆಗಿತ್ತು ಇವತ್ತು ಅಮ್ಮನವರಿಗೆ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ, ಶ್ರೀ ಕೋಟೆ ಮಾರಿಕಾಂಬ ದೇವಸ್ಥಾನ. ಸೊ ಆಮೇಲೆ ಎಲ್ಲ ಪ್ರಸಾದಕ್ಕೆ ಲೈನಲ್ಲಿ ನಿಂತ್ವಿ. ಸೊ ನಾನು ವೀಡಿಯೋ ಮಾಡ್ತಿರೋದ್ರಿಂದ ತುಂಬ ಅಷ್ಟು ಜನ ನೋಡ್ತಾನೇ ಇದ್ದರು. ಏನೋ ಒಂಥರ ಅನ್ನಿಸ್ತಿತ್ತು, ಫಸ್ಟ್ ಟೈಮ್ ಅಲ್ವಾ. ಸೊ ಇರಲಿ ಪರವಾಗಿಲ್ಲ ಅಂಥೇಳಿ ಹಂಗೆ ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ತಗೊಂಡೆ. ಪ್ರಸಾದಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ, ತುಂಬ ಜನ ಇದ್ದರು. ಪ್ರಸಾದ ಅಂತೂ ತುಂಬಾ ಟೇಸ್ಟಾಗಿತ್ತು. ಪ್ರತಿ ಮಂಗಳವಾರ ಶುಕ್ರವಾರನೂ ಪ್ರಸಾದ ಇರುತ್ತದೆ. ಸೊ ನೋಡ್ತಾ ಇರ್ಬೋದು, ಮೊಸರನ್ನ ಮತ್ತು ಪಲಾವು. ಪ್ರಸಾದನೇ ಹಾಗೆ ಅಲ್ವಾ, ಯಾವುದೇ ಪ್ರಸಾದ ಆಗಲಿ ನೈವೇದ್ಯ ಮಾಡಿದ್ದು ಅಂದರೆ ತುಂಬಾ ರುಚಿಕರವಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ಇಬ್ಬರೂ ಕೂಡ ಪ್ರಸಾದ ನಾನು ನನ್ನ ಮಗಳು ತೊಗೊಂಡ್ವಿ. ನೆಕ್ಸ್ಟ್ ಕೇಕ್ ಶಾಪಿಗೆ ಹೋದ್ವಿ. ನಮ್ಮ ಊರಲ್ಲಿ 7th ಹೆವೆನ್ ಕೇಕ್ ಶಾಪ್ ತುಂಬಾ ಫೇಮಸ್ಸು.
ಎಷ್ಟು ಫ್ರೆಶ್ನೆಸ್ ಆಗಿತ್ತು ಅಂದರೆ ಕೇಕು ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ನಾವಿಲ್ಲೇ ಬರ್ತ್ಡೇ ಏನಾದರೂ ಫಂಕ್ಷನ್ಸು ಆ್ಯನಿವರ್ಸರಿ ಅಂದರೆ ಇಲ್ಲಿಗೆ ಬರೋದು. ಸೊ ಎಷ್ಟೊಂದು ವೆರೈಟಿ ಕೇಕ್ಸ್ಗಳಿದ್ವು ನೋಡಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ನಾವು ಯಾವ ಕೇಕ್ನ ತೊಗೊಂಡ್ವಿ ಅಂತ ಹೇಳಿದ್ರೆ, ಸೊ ಅಲ್ಲಿ ಚಾಕ್ಲೇಟ್ ಕೇಕ್ ಇದೆಯಲ್ಲ, ಸೊ ಇದೇ ಕೇಕ್ನ ನಾನು ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿತ್ತು. ಅದು ತೊಗೊಂಡು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದು 4 ಕಪ್ ಕೇಕು, ನೆಕ್ಸ್ಟ್ ಒಂದು ಸ್ಪ್ರೇ ಬಾಟಲು, ನೆಕ್ಸ್ಟ್ ಫೈರ್ ಲ್ಯಾಂಪ್ ಇದೆಲ್ಲ ತೊಗೊಂಡು ಬಂದ್ವಿ. ಸೊ ಕೇಕ್ ನೋಡಿ, ಇವಾಗ ನಾನು ಹೇಳಿದ್ನಲ್ಲ ಚಾಕ್ಲೇಟ್ ಕೇಕು, ಅದೇ ಕೇಕಿಗೆ ನೇಮ್ನ ಹಾಕ್ಸ್ಬಿಟ್ಟು ಹ್ಯಾಪಿ ಬರ್ಡೇ ಪ್ರೀತಿ ಅಂತೇಳಿ ಹಾಕ್ಸ್ಕೊಂಡು ತೊಗೊಂಡು ಬಂದಿರೋ ಅಂಥದ್ದು. ತುಂಬಾ ಖುಷಿ ಇತ್ತು ಅವತ್ತು. ನನ್ನ ಮಗಳು ಕೂಡ ತುಂಬ ಎಕ್ಸೈಟ್ ಆಗಿದ್ಲು, ಸಂಜೆ ಯಾವ ರೀತಿ ಇರುತ್ತೆ ಅಂತೇಳಿ. ತುಂಬ ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಫೈನಲಿ ನೋಡಿ, ಈವ್ನಿಂಗ್ದು ಇದು ಬರ್ಡೇ ಸೆಲೆಬ್ರೇಷನ್ನು, ಡೆಕೋರೇಷನ್ನು ನಾನೇ ಇದು ಮನೆಯಲ್ಲಿ ಸಿಂಪಲ್ಲಾಗಿ ಮನೇಲಿರೋ ಅಂಥ ಐಟಮ್ಸ್ನೇ ತೊಗೊಂಡು ಡೆಕೋರೇಷನ್ನ ಮಾಡಿ ಈ ರೀತಿಯಾಗಿ ಸೆಟಪ್ ಮಾಡಿದ್ದೆ. ಸೊ ಅವಳ ಒಂದು ಫೋಟೋಸ್ನೆಲ್ಲ ಈ ರೀತಿ ಲ್ಯಾಮಿನೇಷನ್ ಮಾಡಿಸಿ ಇಟ್ಟಿರೋ ಅಂಥದ್ದು. ಲೈಟಿಂಗ್ಸ್ ಎಲ್ಲ ಇತ್ತು ಆಲ್ರೆಡಿ. ದೀಪಾವಳಿ ಟೈಮಿಗೆಲ್ಲ ನಾವು ಲೈಟಿಂಗ್ಸ್ನ ತಂದು ಇಟ್ಕೊಂಡಿರ್ತಿದ್ವಲ್ಲ, ಅದೇ ಲೈಟಿಂಗ್ಸ್ನೇ ಡೆಕೋರೇಷನ್ ಮಾಡಿದ್ದೀನಿ. ಸೊ ಹೀಗೆ ಮತ್ತು ಬೇರೆ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಸೊ ಅವಳಿಗೆ ಕೇಕ್ ಕಟ್ ಮಾಡೋದು ಅದೆಲ್ಲ ಇಷ್ಟ ಆಗ್ತಿರಲಿಲ್ಲ. ಸೊ ಮನೆಯಲ್ಲೇ ಆದ್ದರಿಂದ ನಾವೇ 4 ಜನ ಸೆಲೆಬ್ರೇಟಿಂಗ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಇದೆಲ್ಲ ಅವಳದೇ ಫೋಟೋಸು. ಸೊ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಇವತ್ತಿನ ಈ ಒಂದು ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಸಿಗ್ತೀನಿ. ಓಕೆ, ಬಾಯ್.